ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ತರಕಾರಿ ಸಾಂಬಾರ್. ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. 2 ಕ್ಯಾರೆಟು, 1 ಈರುಳ್ಳಿ, 1 ಮೂಲಂಗಿ, 1 ಟೊಮೆಟೊ, 1 ಆಲೂಗಡ್ಡೆ, ಸ್ವಲ್ಪ ಬೀನ್ಸು, 1/4 ಕಪ್ಪಷ್ಟು ಬೇಳೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಟೊಮೆಟೊ ಇದನ್ನು ಹುರ್ಕೊಳ್ಳೋಣ. 1-2 ಸ್ಪೂನ್ ಅಷ್ಟು ಕಡಲೆ, ಸಾಂಬಾರ್ ಪೌಡರ್ 1-2 ಸ್ಪೂನು. ನಾನು ಎಲ್ಲ ತರಕಾರಿನೂ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಬೇಳೆ ಮತ್ತು ಆಲೂಗಡ್ಡೆ, ಟೊಮೆಟೊ, ಕ್ಯಾರೆಟು, ಮೂಲಂಗಿ, ನಾವೇನೇನು ತರಕಾರಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದೆಲ್ಲದನ್ನು ಹಾಕಿ 1-3 ವಿಷಲ್ ಕೂಗಿಸ್ಕೊತೀನಿ. ಇಲ್ಲಿ ಆನಿಯನ್ನು ಮತ್ತು ಟೊಮೆಟೊ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ನಾನು ರುಬ್ಕೊಳ್ಳೋಕ್ಕೆ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಕಡಲೆ, ಹುಣಸೆಹಣ್ಣು ಏನೇನು ತೊಗೊಂಡಿದ್ವಲ್ಲ ಅದೆಲ್ಲದನ್ನು ಮತ್ತು ನಾವೇನು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲದನ್ನು ಹಾಕ್ಕೋಬೇಕು ಜಾರ್ಗೆ. ಸಾಂಬಾರ್ ಪೌಡರ್ 2 ಸ್ಪೂನು ಅದಕ್ಕೆ ಹಾಕೋಣ ಅಂತ ರುಬ್ಕೊಳ್ಳೋಕ್ಕೆ. ನೋಡಿ, ನಾವು ಹುರ್ಕೊಂಡಿದ್ದು ಈರುಳ್ಳಿ ಮತ್ತು ಟೊಮೆಟೊನ ಅದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಜೀರಿಗೆ, ಆಮೇಲೆ ಹೆಚ್ಚಿಟ್ಟಿರುವ ಈರುಳ್ಳಿ ಮತ್ತು ಕರಿಬೇವು ಎಲ್ಲದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಿರ್ತೀವ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ಆ ಮಸಾಲ ಕೂಡ ಹಾಕಿ ನಾನು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮುಂಚೆನೇ ನಾವು ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಸಿ ಸ್ಮೆಲ್ ಎಲ್ಲನೂ ಹೋಗುತ್ತೆ. ನೋಡಿ, ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿ ಅದೆಲ್ಲದನ್ನು ಆ ಮಸಾಲೆಗೆ ಹಾಕೋಣಂತೆ. ಮಸಾಲ ಹಾಕಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು ಮತ್ತೆ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಗೂರಾಡ್ಕೊಳ್ಳಿ. ಆಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದ್ದಾಗಿದ್ದಾದಮೇಲೆ ನಮಗೆ ಟೇಸ್ಟಿಯಾಗಿರೋ ತರಕಾರಿ ಸಾಂಬಾರ್ ರೆಡಿ ಆಗುತ್ತೆ. ಇದು ನಮಗೆ ಮುದ್ದೆಗೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.